ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನನ್ನ ನೋಡಲು ನೂಕು ನುಗ್ಗುಲುಂಟಾಗಿದೆ. ಅದು ಜನರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಗಿದೆ. ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ನಡೆದ ಘಟನೆ ಇದಾಗಿದೆ. ಯಾದಗಿರಿ ನಗರದ ಗರುಡ ವಸ್ತ್ರ ಸಿಲ್ಕ್ಸ್ ಶಾಪ್ ಉದ್ಘಾಟನೆಗೆ ಆಗಮಿಸಿದ್ದಾರೆ ಗಿಲ್ಲಿ ನಟನವರು. ಇನ್ನು ಅವರನ್ನ ನೋಡಲು ಜನಸಾಗರವೇ ಆಗಮಿಸಿದೆ. ಇನ್ನು ಗಿಲ್ಲಿ ನಟನನ್ನ ನೋಡಲು ಸೇರಿದ ಜನಸಾಗರದಿಂದಾಗಿ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಊರಿಗೆ ತೆರಳಲು ಜನರು ಪರದಾಡುವಂತಾಗಿದೆ. ಜನರ ಅಭಿಮಾನಕ್ಕೆ ಖುಷಿಗೊಂಡ ಗಿಲ್ಲಿ ನಟ ನನಗೆ ಉತ್ತರ ಕರ್ನಾಟಕ ಅಂದ್ರೆ ಬಹಳ ಪ್ರೀತಿ ಅಂತ ಹೇಳಿದ್ದಾರೆ. ಜನರು ಅಭಿಮಾನಕ್ಕೆ ಅವರನ್ನ ನೋಡಲು ಆಗಮಿಸಿದ್ದಾರೆ. ಕಾವ್ಯ ಜೊತೆ ಮದುವೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಹಾಗೇನೂ ಇಲ್ಲ ಅಂತ ಗಿಲ್ಲಿ ನಟ ಅವರು ಹೇಳಿದ್ದಾರೆ. ಉತ್ತರ ಕರ್ನಾಟಕ ಬಂದ್ರೆ ನಮ್ಗೊಂಥರ ಖುಷಿ ಕಣಪ್ಪ. ಯಾವ ಬಿಸಿಲು ಇರಲಿ, ಯಾವ ಮಳೆ ಬರಲಿ, ಏನೇ ಬರಲಿ ನಿಂತ್ಕೊಂಡು ನಮಗೋಸ್ಕರ ಕಾಯ್ತೀರಿ. ಬಂದಾಗೆಲ್ಲ ಇಷ್ಟೊಂದು ಎನರ್ಜಿ ಬರೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ. ನಾನು ಉತ್ತರ ಕರ್ನಾಟಕ ಬಂದಾಗೆಲ್ಲ ಡೈಲಾಗ್ ಹೇಳ್ತಿರ್ತಾರೆ, ಟಗರ ಟಗರ ಟೌನ್ ಥಿಯೇಟರ್ ನಮ್ಮ ಉತ್ತರ ಕರ್ನಾಟಕ ಜನ ಚೆನ್ನಾಗಿದ್ದೀರಾ? ಯಾದಗಿರಿಗೆ ಮುಂಚೆನೂ ಬರ್ತಾ ಇದ್ದೆ ನಾನು. ಈ ಬಿಗ್ ಬಾಸ್ ಆದ್ಮೇಲೆ ಇದೆ ಫಸ್ಟು ಇವಾಗ ಬಂದಿರೋದು. ಮುಂಚೆ ಉತ್ತರ ಕರ್ನಾಟಕಕ್ಕೆ ತುಂಬ ಸಾರಿ ಬಂದಿದ್ದೀನಿ. ಈಗ ಬಂದಿದ್ದು ನಮ್ಮ ಅನಂತ್ ರೆಡ್ಡಿ ಸರು ಕನ್ನಡ ವಸ್ತ್ರ ಕರ್ತಂಗಿ ಓಪನಿಂಗ್ ಕರ್ಸಿದ್ರು. ತುಂಬ ಖುಷಿ ಆಯಿತು. ಉತ್ತರ ಕರ್ನಾಟಕಕ್ಕೆ ಬಂದರೆ ಒಂಥರ ಖುಷಿ ಆಯ್ತದೆ. ಏನೇ ಇರಲಿ, ಬಿಸಿಲು ಇರಲಿ, ಮಳೆ ಇರಲಿ, ಜನಗಳು ಪ್ರೋತ್ಸಾಹ, ಅಭಿಮಾನ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಗೊತ್ತಾಗ್ತದೆ ಉತ್ತರ ಕರ್ನಾಟಕ. ಹೌದು ಸರ್, ಹೌದು. ಅದಾದರೆ ಬೇಜಾರಾಯಿತು ನನಗೆ. ನೋಡಿ, ಈಗ ಒಳಗಿದ್ಕೊಂಡೆ ಇಷ್ಟು ಬೇವ್ತಾ ಇದೀವಿ ನಾವು. ಬಿಸಿಲಲ್ಲಿ ಅಷ್ಟು ಹೊತ್ತಿಂದ ಕಾದು ಬರ್ತೀರಿ ಅಂತ ನಮ್ಮಿಂದ ಏನು ಸಿಗುತ್ತೆ ಸರ್? ಅವ್ರಿಗೆ ದುಡ್ಡು ಕಾಸು ಏನಾದ್ರು ಸಿಗ್ತದ? ಅಭಿಮಾನಕ್ಕೋಸ್ಕರ ಅಷ್ಟು ಕಾದು ಆ ಪ್ರೀತಿ ಕೊಡ್ತಾರಲ್ಲ, ಅದಕ್ಕಿಂತ ದೊಡ್ಡದಿಲ್ಲ ಸರ್. ಉತ್ತರ ಕರ್ನಾಟಕ ಅಂದರೆ ತುಂಬ ಇಷ್ಟ ನನಗೆ. ನಾನು ಹೇಳಿದ್ನಲ್ಲ, ಮುಂಚೆ ಎಲ್ಲ ಸಕ್ಕತ್ತ ಪ್ರೋಗ್ರಾಮ್ಗಳು, ಇವೆಂಟ್ಗಳು ಮಾಡ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ. ಅವಾಗ ಎಷ್ಟು ಪ್ರೀತಿ ಕಲಾವಿದರು ನೋಡ್ತಾರೆ. ಚಿಕ್ಕ ಕಲಾವಿದರು, ದೊಡ್ಡ ಕಲಾವಿದರು ನೋಡಲ್ಲ. ಇಲ್ಲಿ ಕಲಾವಿದರು ಇಷ್ಟಪಟ್ಬಿಡ್ತಾರೆ. ಅದು